ಇನ್ನೊಂದು ವಾರ ಕಳೆದು ಬಿಟ್ರೆ ಶ್ರಾವಣ ಬಂದ್ಬಿಡ್ತೈತಿ. ಅವಾಗ ಹಬ್ಬಗಳ ಶುರು ಮೇಳೆನ ಬರ್ತೈತಿ. ವರಮಹಾಲಕ್ಷ್ಮಿ ಹಬ್ಬ ಆಗಿರಬಹುದು, ನಾಗರ ಪಂಚಮಿ ಆಗಿರಬಹುದು, ಎಲ್ಲಾ ಹಬ್ಬಗಳಿಗೂ ಮಾಡುವಂತ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಉಂಡಿ ಮಾಡೋದು ಹೆಂಗತ್ತ ನಾ ನಿಮಗೆ ತೋರಿಸ್ತೀನಿ. ಇದಕ್ಕೆ ತುಪ್ಪ ಬೇಡ, ಎಣ್ಣೆ ಬೇಡ, 5 ನಿಮಿಷದಾಗ ಮನಿ ಮಂದಿಗೆಲ್ಲ ಆಗುವಂಗ ಕ್ವಿಕ್ ಆಗಿ ಮಾಡ್ಬೋದು. ಮಕ್ಕಳ ಲಂಚ್ ಬಾಕ್ಸ್ಗೆ, ಸ್ನಾಕ್ಸ್ ಬಾಕ್ಸ್ಗೆ, ಮತ್ತು ಮನ್ಯಾಗ ಯಾರೇ ಗೆಸ್ಟ್ ಬಂದಾಗ ಟಕ್ ಅಂತ ಮಾಡಿಕೊಡೋ ರೆಸಿಪಿ. ಈಸಿ ಅಷ್ಟೇ ಅಲ್ದನ ದೇಹಕ್ಕೆ ಬಹಳ ಒಳ್ಳೆಯದು. ಋತುಸ್ರಾವದಲ್ಲಿ ಕಾಣುವಂತ ನೋವಾಗಿರ್ಬೋದು, ಹವಾಮಾನ ಚೇಂಜ್ ಆಗಿ ಬರುವಂತ ಕೆಮ್ಮು, ನೆಗಡಿ, ಶೀತದಂತ ಕಾಯಿಲೆಗಳಿಗಾಗಿರ್ಬೋದು, ತ್ವಚೆ ಆರೋಗ್ಯ ಆಗಿರ್ಬೋದು, ಮೂಳೆಯ ಆರೋಗ್ಯ ಆಗಿರ್ಬೋದು, ಅಥವಾ ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಿರೋ ಎಲ್ಲರಿಗೂ ಇದೊಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ತೀನಿ. ಆದ್ರೆ ಇದನ್ನ ಹೆಂಗ್ ಮಾಡೋದು, ಇದ್ರದ್ದು ಏನ್ ಬೆನಿಫಿಟ್ಸ್ ಐತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಅಂದ್ರ ಬಹಳ ಸುಲಭ ನೋಡ್ರಿ. ಈಗ ಬೇಸಿಗೆ ಕಾಲದಿಂದ ನಾವು ಮಳೆಗಾಲಕ್ಕೆ ಬರತ್ತೇವಿ, ಹವಾಮಾನ ಚೇಂಜ್ ಆಗ್ತೈತಿ. ಅವಾಗ ಶೀತ, ಕೆಮ್ಮು, ನೆಗಡಿ ಅಂತ ರೋಗಗಳು ಬರುವುದು ಸರ್ವೇ ಸಾಮಾನ್ಯ. ಅದಕ್ಕೆ ದೇಹದಾಗ ನಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸಾಕ ಈ ಬೆಲ್ಲ, ಎಳ್ಳು, ಗಸಗಸೆ, ಕೊಬ್ಬರಿ, ಶೇಂಗಾದಂತ ಐಟಮ್ಸ್ಗಳು ಬೇಕಾಕವ. ಅದಕ್ಕೆ ನಮ್ಮ ಹಿರಿಯರ ಆಯಾ ಕಾಲಕ್ಕೆ ತಕ್ಕಂತ ಆಹಾರ ಪದ್ಧತಿನ ಆಲ್ರೆಡಿ ಸೆಟ್ ಮಾಡಿಟ್ಟಾರ. ಜಸ್ಟ್ ನಾವ್ ಅದನ್ನ ರೂಢಿಸ್ಕೊಂಡ್ರೆ ಸಾಕು. ಹೌದಂತೀರೋ ಇಲ್ಲಂತೀರೋ? ಈ ರೆಸಿಪಿ ಮಾಡೋದು ಬಹಳ ಈಸಿ. 1 ಕಪ್ ಅಷ್ಟ ಶೇಂಗಾ ತಗೋರಿ, ಚಂದಂಗ ಅವತ್ರನ್ನ ಹುರ್ಕೊಂಡ್ ಬಿಡ್ರಿ. ಹೆಂಗ್ ಹುರ್ಕೋಬೇಕಂತಂದ್ರ ನೀವ ಹುರ್ದದ ಶೇಂಗಾನ ಮುಟ್ಟಿ ನೋಡ್ರ ಪಟ್ ಅಂತ ಹೇಳಿ ಅದು ಸೊಪ್ಪಿ ಬಿಚ್ಚಿ ಬಿಡಬೇಕು. ಅವಾಗ ಅದು ಪರ್ಫೆಕ್ಟ್ ಆಗಿ ಬೆಂದೈತಿ ಅಥವಾ ಹುರ್ದೈತಿ ಅಂತ ಅರ್ಥ. ಸೊ ಅದನ್ನ ಸೈಡ್ಗೆ ತೆಗೆದಿಟ್ಟ ಸ್ವಲ್ಪ ಆರಕ್ ಬಿಡ್ರಿ. ಅದ್ರಾಗನ ಏನ್ ಮಾಡ್ರಪ್ಪ ಅಂದ್ರ 2 ರಿಂದ 3 ಸ್ಪೂನ್ ಅಷ್ಟು ಗಸಗಸೆ ತಗೋರಿ. ಗಸಗಸೆನು ಚಂದಂಗಿ ಹಸಿ ವಾಸನೆ ಹೋಗುವಂಗ ಹುರ್ಕೊಂಡ್ ಬಿಡ್ರಿ. ಈ ಗಸಗಸೆ ಲಾಭ ಏನೈತಿ, ಎಳ್ಳಿನ ಲಾಭ ಏನೈತಿ, ಅದ್ರದ್ದು ವಿಡಿಯೋ ನಾನು ಹಿಂದ ಹಾಕೇನಿ. ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೇನೆ. ಒಂದ್ ಸತಿ ನೀವು ಚೆಕ್ ಮಾಡ್ಕೊಂಡ್ಬಿಡ್ರಿ. ಚಂದಂಗಿ ಗಸಗಸೆ ಎಲ್ಲ ಚಟಪಟ ಅನ್ಬೇಕು. ಅವನು ತೆಗೆದು ಅದ ಪಾತ್ರೆ ಒಳಗೆ ಹಾಕೊಂಡು ಆರಕ್ಕೆ ಬಿಡ್ರಿ. ಮತ್ತೆ ಇಲ್ಲಿ 2 ರಿಂದ 3 ಸ್ಪೂನ್ ಅಷ್ಟು ಬಿಳಿ ಎಳ್ಳು ತಗೊಂಡೇನಿ. ಅವ್ರನ್ನು ಚಂದಂಗಿ ಏನ್ ಮಾಡಿಬಿಡ್ರಿ, ಹಿಂಗ್ ಹುರ್ಕೊಂಡ್ ಬಿಡ್ರಿ. ಇವೆಲ್ಲಾನು ಏನಂದ್ರೆ ನೀವು ಮಕ್ಕಳಿಗೆ ಆದಾಯದ ಹಾಳು ಮೂಳು ಸ್ನಾಕ್ಸ್ ಬಾಕ್ಸಿಗೆ ಕಳಿಸೋ ಬದ್ಲಿ ಇದನ್ನ ಕಳಿಸಿದ್ರ ಬಹಳ ಚಲೋ ಆಗ್ತೈತಿ. ಅವ್ರಿಗೆ ಸ್ನಾಕ್ಸು ಕೊಟ್ಟಂಗ ಆಗ್ತೈತಿ, ಡೈಲಿ ಒಂದು ಹೆಲ್ದಿ ರೆಸಿಪಿನೂ ಅವ್ರ ದೇಹನ ಸೇರ್ದಂಗ ಆಗ್ತೈತಿ. ಸೊ ಇಲ್ಲೇ ಸಿಪ್ಪಿ ಬಿಡಿಸ್ಕೊಂಡಿರೋ ಶೇಂಗಾ 1 ಕಪ್ ಅಷ್ಟ, ನೀವು ಏನಾದ್ರೂ ಶೇಂಗಾ ತಗೊಂಡಿದ್ರಂದ್ರ 1 ಕಪ್ ಅಷ್ಟ ಬೆಲ್ಲ ತಗೋರಿ, ನಿಮ್ ರುಚಿಗೆ ತಕ್ಕಷ್ಟ. ಅದಕ್ಕೆ ನೀವು ಇಲ್ಲಿ ಹುರಿದಿದ್ ಗಸಗಸೆ, ಎಳ್ಳು ಎಲ್ಲಾನು ಹಾಕೊಂಡು ಏನ್ ಮಾಡ್ರಿ ಅಂದ್ರೆ ಹಿಂಗ ಕೈಲೇ ಒಂದ್ಸತಿ ಚಂದಂಗ ಹತ್ರನೆಲ್ಲಾನು ಮಿಕ್ಸ್ ಮಾಡ್ಕೊಂಡು ಬಿಡ್ಬೇಕು. ಏಕ ರಸ ಆಗ್ಬೇಕಂತಾರೆ. ಇದಕ್ಕೆ ನೀವು ಬೇಕಾದ್ರೆ ಏಲಕ್ಕಿ ಪುಡಿನೂ ಹಾಕೋಬಹುದು. ನಾ ಇಲ್ಲಿ ಏಲಕ್ಕಿ ಪುಡಿ ಹಾಕೊಂಡಿಲ್ಲ. ಸೊ ಹಂಗನು ಬಹಳ ಅಂದ್ರೆ ಬಹಳ ಟೇಸ್ಟ್ ಆಗ್ತೈತಿ. ಸೊ ಹಿಂಗ ಸ್ವಲ್ಪ ಸ್ವಲ್ಪ ಹಾಕೊಂಡ ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನ ಮಿಕ್ಸ್ ಮಾಡೋದ್ರಾಗ ಬಹಳ ಇಂಪಾರ್ಟೆಂಟ್. ಸುಮ್ ಹಾಕಿ ಗರ್ 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 ಅಂತ ತಿರುಗಿಸೋದಿಲ್ಲ. ಇಲ್ಲಿ ನಾ ತೋರಿಸ್ತೇನಲ್ಲ ಸೇಮ್ ಟು ಸೇಮ್ ನೀವು ಹಂಗ ಮಾಡ್ಬೇಕು. ಇದನ್ನ ಮಿಕ್ಸಿ ಜಾರ್ ಒಳಗೆ ಹಾಕಿ ಹಿಂಗ ಉಲ್ಟಾ ಒಳಗ ಒಂದ ಸತಿ ಹಿಂಗ್ ತಿರುಗಿಸ್ಬೇಕು. ಸುಮ್ ಹಿಂಗ್ ತಿರುಗಿಸಿ ಹಿಂಗ್ ತೆಗೆದು ಬಿಡುದ. ತೆಗೆದು ನೋಡಿದಾಗ ಬಹಳ ಅಗಳ ಚಗಳ ಇತ್ತಪ್ಪ ಅಂತಂದ್ರೆ ಇನ್ನೊಂದ್ಸತಿ ಹಾಕೋರಿ. ಬಟ್ ಪರ್ಫೆಕ್ಟ್ ಆಗಿ ಅದು ಇದನ್ನಾಗಿರ್ತೈತಿ. ಹಿಂಗ್ ಸ್ವಲ್ಪ ತರಿನ ಇರಬೇಕು. ಫುಲ್ ನುಣ್ಣಗ ಮಾಡ್ಕೊಳಕ ಹೋಗ್ಬೇಡ್ರಿ. ಹಿಂಗ ಎಲ್ಲಾ ಸೆಟ್ ಏನ್ ನೀವು ರೆಡಿ ಮಾಡ್ಕೊಂಡಿರ್ತಿರ್ಲ ಶೇಂಗಾ ಅದು ಎಲ್ಲ ಅದನ್ನೆಲ್ಲ ಸೆಟ್ ಹಾಕೊಂಡ ಒಂದ್ಸತಿ ಹಿಂಗೆಲ್ಲಾನು ರೆಡಿ ಮಾಡ್ಕೊಂಡ್ ಬಿಡ್ರಿ. ನೋಡಿಲ್ಲ ಸುಮ್ ಹಂಗ ತೋರ್ಸಾತೀನಿ. ಉಂಡಿ ಕಟ್ಟು ಹದಕದ ಬರಾಕತೈತಿ. ಸೊ ಬೆಲ್ಲ ಬಹಳ ಉದ್ರಿತ್ತಂದ್ರ ಅಥವಾ ಬೆಲ್ಲ ಯಾವ ಕಲರ್ ಇರ್ತೈತಲ್ಲ ನಿಮ್ ಉಂಡಿನೂ ಅದ ಕಲರ್ ಆಗ್ತೈತಿ. ಸೊ ಹಿಂಗ್ ಬಹಳ ಬೆಲ್ಲ ಉದುರಿತ್ತು ಒಟ್ಟ ಉಂಡಿ ಕಟ್ಟಾಕ ಆಗವಲ್ತಪ್ಪ ಅಂತಂದಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ 1 ಸ್ಪೂನ್ ಅಷ್ಟ ನೀವು ಇಲ್ಲಿ ಬಿಸಿ ಬಿಸಿ ನೀರನ್ನ ಹಾಕೋಬೇಕು. ಜಾಸ್ತಿ ಹಾಕೋಬಾರ್ದು. ಇದಕ್ಕೆ ಒಣ ಕೊಬ್ಬರಿ ಹಾಕೋದ್ರಿಂದನೂ ಬಹಳ ದೇಹಕ್ಕೆ ಒಳ್ಳೇದ. ಅದ್ರದ್ದು ಬೆನಿಫಿಟ್ಸ್ ಏನೈತೆ ಅಂತ ಹೇಳಿ ನಾನು ಪ್ರೀವಿಯಸ್ ವಿಡಿಯೋಸ್ದಾಗ ನಾನು ಆಲ್ರೆಡಿ ತಿಳಿಸೀನಿ. ಇವೆಲ್ಲಾನು ಹವಾಮಾನಕ್ಕೆ ತಕ್ಕಂಗ ನಮ್ಮ ದೇಹದಾಗ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ತಾವು. ಜಾಸ್ತಿ ಇವಾಗ ಹೊರಗಾಗಿರ್ತಾರಲ್ಲ ಅಂದ್ರೆ ಪೀರಿಯಡ್ ಆಗಿರ್ತೈತಲ್ಲ ಅವ್ರಿಗೆ, ಫಸ್ಟ್ ಟೈಮ್ ದೊಡ್ಡವರಾದವ್ರಿಗೆ
ಹಡ್ದವ್ರಿಗೆ ನಮ್ಮ ಸೈಡ್ ಇದನ್ನ ಬಹಳ ಕೊಡ್ತಾರು. ನಾವು ಪಂಚಮಿ ಅಂತ ಏನಲ್ಲ ಯಾವಾಗೂ ಮಾಡಿಡ್ತೇವಿ, ಯಾಕಂದ್ರೆ ಮಕ್ಕಳಿಗೆ ಶಾರ್ಟ್ ಬ್ರೇಕಿಗೆ ಅಂತ ಹೇಳಿ ಲಂಚ್ ಬಾಕ್ಸಿಗೆ ಹಾಕಿ ಕಳ್ಸಕ ಇದು ಬಹಳ ಒಳ್ಳೇದ. ಹಿಂಗ ಒಂದ್ ಸ್ವಲ್ಪ ಕುದಿ ಬಿಸಿನೀರ್ ಇದಕ್ಕೆ ಹಾಕಿ ಚಂದಂಗಿ ಕಲಿಸಿ 5 ನಿಮಿಷ ಇದನ್ನ ಮುಚ್ಚಿಟ್ಕೋಬೇಕು. ಆ ಬಿಸಿನೀರಿನ ಹಬೆಗೆ ಏನೈತ್ಲ ಬೆಲ್ಲ ಕರಗಾಕ್ ಸ್ಟಾರ್ಟ್ ಆಗ್ತೈತಿ. ಆರಾಮ ನೀವು ಅದನ್ನ ಉಂಡಿ ಕಟ್ಬೋದು. ನಾ ಇಲ್ಲಿ ತೋರಿಸ್ತೇನೆ ನೋಡು. ಆ ಬಿಸಿನೀರಿನ ಶಾಖಕ್ಕ ಬೆಲ್ಲ ಎಲ್ಲ ಕರಿ ಹಿಂಗ್ ಮುದ್ದೆ ಆಗ್ಬಿಟ್ಟಿರ್ತೈತಿ. ಚಂದ ಹಿಂಗ್ ಕಲಸ್ಕೋರಿ. ಸಪೋಸ್ ಏನಾರ ನೀರ್ ಕಡಿಮೆ ಆಗಿ ಉಂಡಿ ಕಟ್ಟಾಕ್ ಬರ್ಲಿಲ್ಲ, ನಿಮ್ದು ಏನಾರ ಶೇಂಗಾದು ಕ್ವಾಂಟಿಟಿ ಜಾಸ್ತಿ ಆಗಿತ್ತಂದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋರಿ, ಏನು ಕೆಡೋದಿಲ್ಲ. ನೀವು ಆರಾಮಾಗಿ ಇದನ್ನೊಂದು 15 ದಿನ ಇಟ್ಟು ತಿನ್ಬೋದು. ಬಟ್ ನಾವು ವಾರಕ್ಕೊಮ್ಮೆ ಹಿಂಗ್ ಮಾಡೇ ಬಿಡ್ತೇವೆ. ಸಂಡೇ ಇದಕ್ಕಂತನ ಟೈಮ್ ಇಟ್ಟು ಬಿಟ್ಟಿರ್ತೇನೆ ಎಲ್ಲಾ ಸ್ನಾಕ್ಸ್ ಡಬ್ಬಿಗಳನ್ನ ತುಂಬಸಾಕ. ನಿಮಗೆ ಯಾವ ಸೈಜ್ ಬೇಕಲ್ಲ ನೀವು ಆ ಸೈಜ್ ಉಂಡಿ ಕಟ್ಬೋದು. ನಾ ಇಲ್ಲಿ ಸಣ್ಣ ಕಟ್ಟಾತೇನೆ, ಯಾಕಂದ್ರೆ ಮಕ್ಕಳ ಲಂಚ್ ಬಾಕ್ಸಿಗೂ ಆಗಿರ್ಬೋದು. ಮತ್ತೆ ಈಗಿನ ಜನ ಭಾಳ ಸ್ವೀಟ್ ತಿನ್ನಂಗಿಲ್ಲ, ಸೊ ಸುಮ್ಮ ಅರ್ಧ ಕೊಡ್ರಿ 1 ಕೊಡ್ರಿ ಅಂತ ಅಂತಾರಲ್ಲ, ಅದಕ್ಕೆ ಸಣ್ಣದೊಂದು ಕೊಟ್ಟು ಬಿಟ್ರೆ ಸುಮ್ಮ ತಿಂದು ಬಿಡ್ತಾರೆ. ನಮಗೂ ಕಿರಿಕಿರಿ ಇರಂಗಿಲ್ಲ, ಅವ್ರಿಗೂ ಕಿರಿಕಿರಿ ಇರಂಗಿಲ್ಲ. ಹೌದಂತೀರೋ ಇಲ್ಲಂತೀರೋ? ನೀವು ಡೆಫಿನೆಟ್ಲಿ ಇದನ್ನೊಂದ್ಸತಿ ಟ್ರೈ ಮಾಡ್ರಿ. ನಿಮ್ಮ ಮನ್ಯಾಗ ಹಡ್ದವ್ರಿದ್ರ, ಬಾಂತಿಯರಿದ್ರ, ಚಿಕ್ಕ ಮಕ್ಕಳಿದ್ರ, ವಯಸ್ಸಾದವ್ರಿದ್ರ ಅವರಿಗೆ ಕ್ಯಾಲ್ಸಿಯಂ, ನ್ಯೂಟ್ರಿಷನ್ ಎಲ್ಲ ಬೇಕಾಗಿರ್ತಾವು. ಸ್ಪೆಷಲಿ ಮೂಳೆಗಳ ಆರೋಗ್ಯಕ್ಕಾಗಿರ್ಬೋದು, ರಕ್ತಹೀನತೆಯಿಂದ ತಡೆಗಟ್ಟಕ ಇದು ಬಹಳ ಬೇಕಾಗ್ತೈತಿ. ಒಂದ್ಸತಿ ಟ್ರೈ ಮಾಡ್ರಿ, ಅವ್ರಿಗೂ ಕೊಡ್ರಿ. ಅವ್ರು ಹೆಂಗಂದ್ರ ಹೇಳ್ರಿ, ಒಟ್ಟ 10 ನಿಮಿಷದಾಗ ಆರಾಮ್ಸೆ ನೀವು ಜಾಸ್ತಿ ಕ್ವಾಂಟಿಟಿ ಒಳಗೂ ಮಾಡ್ಬೋದು. ಮತ್ತೆ ನಾನು ನಾಳೆ ಒಂದು ಹೊಸ ಇಂಗ್ರೀಡಿಯಂಟ್ ಅದ್ರ ಬೆನಿಫಿಟ್ಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ರಿ, ಹಂಗ ನಂಗೆ ಸಪೋರ್ಟ್ ಮಾಡ್ರಿ. ಮತ್ತು ನಾನು ಅಕೌಂಟನ್ನ ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿಪ್ಪ. ನಾನು ನಿಮ್ಮ ಮನೆ ಮಗಳ ಅದನ್ನು.